ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಭರತ್ ರಾಜ್. ಕೇರಳ ವಿಧಾನಸಭಾ ಚುನಾವಣೆ ನಡೀತಾ ಇದೆ. ಕೇರಳದ ವಿಧಾನಸಭೆಯ ಚುನಾವಣೆಯಲ್ಲಿ 2 ಕ್ಷೇತ್ರಗಳನ್ನು ನಾವು ಕರ್ನಾಟಕದ ಗಡಿ ಭಾಗ ಅಂತ ತೆಗೆದುಕೊಳ್ಳಬಹುದು. ಒಂದು ಕಾಸರಗೋಡು, ಇನ್ನೊಂದು ಮಂಜೇಶ್ವರ. ಹಾಗಾಗಿ ಮಂಜೇಶ್ವರದ ಚುನಾವಣಾ ಕಣದ ಇತಿಹಾಸ ಒಂದು ಕಡೆಯಾದರೆ ಕಾಸರಗೋಡಿನ ಚುನಾವಣೆಯ ಇತಿಹಾಸ ಮತ್ತೊಂದು ಕಡೆ. ಹಾಗಾಗಿ ನಾವಿವತ್ತು ಕಾಸರಗೋಡು ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದೀವಿ. ಕಾಸರಗೋಡನ್ನ ಕರ್ನಾಟಕದ ಗಡಿ ಭಾಗ ಅಂತ ಕರೆಯೋದ್ರ ಜೊತೆಗೆ ಇವರು ಆಡಳಿತಾತ್ಮಕವಾಗಿ ಕೇರಳದ ಜೊತೆಗಿದ್ರು ಕೂಡ ಕಾಸರಗೋಡು ಭಾವನಾತ್ಮಕವಾಗಿ ಕರ್ನಾಟಕದ ಜೊತೆಗಿದೆ, ಕನ್ನಡಿಗರ ಜೊತೆಗಿದೆ. ಇಲ್ಲಿ ತುಳುವರಿದ್ದಾರೆ, ಕನ್ನಡಿಗರಿದ್ದಾರೆ, ಮಲಯಾಳಂ ಭಾಷಿಗರಿದ್ದಾರೆ. ಅದರ ಜೊತೆಗೆ ಕೊಂಕಣಿ, ಮುಸ್ಲಿಂ ಸೇರಿದಂತೆ ಬೇರೆ ಬೇರೆ ಭಾಷಾ ವರ್ಗವನ್ನ ಹೊಂದಿಕೊಂಡಂತಹ ಒಂದು ಬಹಳ ದೊಡ್ಡ ಅದ್ಭುತವಾದ ಜಾಗ ಕಾಸರಗೋಡು. ಹಾಗಾಗಿ ಕಾಸರಗೋಡಿನಲ್ಲಿ ನಾವು ನೆಕ್ ಟು ನೆಕ್ 3 ಫೈಟ್ಗಳನ್ನು ನೋಡಬಹುದು. ಒಂದು LDF ಕಮ್ಯುನಿಸ್ಟ್ ಆಡಳಿತದಲ್ಲಿರುವಂತಹ LDF ಲೆಫ್ಟ್ ಫ್ರಂಟ್ ಏನಿದೆ ಅವರ ಫೈಟ್ ಇದ್ರೆ, ಅದರ ಜೊತೆಗೆ UDF ಯುನೈಟೆಡ್ ಡೆಮಾಕ್ರೆಟಿಕ್ ಫ್ರಂಟ್ ಐಕ್ಯರಂಗ ಇಲ್ಲಿ ಬಹಳ ದೊಡ್ಡ ಫೈಟ್ ಅನ್ನು ನಡೆಸಿಕೊಳ್ಳುತ್ತೆ. ಅದ್ರ ಜೊತೆಗೆ NDA ಕೂಡ ಇಲ್ಲಿ ಬಹಳ ದೊಡ್ಡ ಫೈಟ್ ಅನ್ನು ಕೊಡುವಂಥದ್ದು. ಆದರೆ ಕಳೆದ ಅನೇಕ ವರ್ಷಗಳ ಇಲ್ಲಿನ ರಾಜಕೀಯ ಇತಿಹಾಸವನ್ನು ನೋಡಿದ್ರೆ ಇಲ್ಲಿ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ NDA 2ನೇ ಸ್ಥಾನಕ್ಕೆ ಕುಸಿತಾ ಇದೆ. ಆದರೆ ಈ ಬಾರಿ ಇಲ್ಲಿ ಗೆದ್ದೇ ಗೆಲ್ಲುತ್ತೆ ಅನ್ನುವಂಥ ಒಂದು ವಿಶ್ವಾಸದಲ್ಲಿ ಅವರಿದ್ದಾರೆ. ಆದರೆ ಮುಸ್ಲಿಂ ಲೀಗ್ ಮಾತ್ರ UDFನ ನೇತೃತ್ವದಲ್ಲಿ ಈ ಬಾರಿಯೂ ಕೂಡ ನಾವೇ ಗೆಲ್ತೀವಿ ಅನ್ನುವಂಥ ಉತ್ಸಾಹದಲ್ಲಿದ್ದಾರೆ. ಹಾಗಾದರೆ ಕಾಸರಗೋಡಿನ ಮತದಾರರ ಒಲವು ಯಾರ ಕಡೆಗಿದೆ? ಕಾಸರಗೋಡಿನ ಮತದಾರ, ಕನ್ನಡಿಗ ಮತದಾರ, ಅದರಲ್ಲಿ ಎಸ್ಪೆಷಲಿ ಕನ್ನಡಿಗ ಮತದಾರರು ಯಾರ ಪರವಾದ ಒಲವನ್ನು ಹೊಂದಿದ್ದಾರೆ ಅನ್ನುವಂಥದ್ದನ್ನು ಕೇಳುವ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕಾಸರಗೋಡಿನ ಕನ್ನಡಿಗ ಮತದಾರರ ಜೊತೆಗೆ ಇಲ್ಲಿನ ಮಲಯಾಳ ಭಾಷಿಗರು ಮತ್ತು ಭಾವನಾತ್ಮಕವಾಗಿ ಬೆರೆತುಕೊಂಡಿರುವಂತಹ ಇಲ್ಲಿನ ಚುನಾವಣಾ ರಾಜಕೀಯ ರಣರಂಗ ಏನಿದೆ ಅವರ ಒಪಿನಿಯನ್ಗಳನ್ನು, ಅವರ ಒಲವು ಯಾರ ಕಡೆಗಿದೆ ಅನ್ನುವಂಥದ್ದು ನೋಡ್ಕೊಂಡು ಬರೋಣ. ನಾವು ಕಾಸರಗೋಡು ವಿಧಾನಸಭಾ ಕ್ಷೇತ್ರವನ್ನು ಒಂದು ರೌಂಡ್ ಹೊಡೆಯೋಣ. ಕೇರಳ ವಿಧಾನಸಭಾ ಚುನಾವಣೆಯಲ್ಲಿ ಕಾಸರಗೋಡು ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್. ಯಾಕಂದರೆ ಇಲ್ಲಿ ರಾಜಕೀಯವಾಗಿ ಇಡೀ ಕೇರಳದ ರಾಜಕಾರಣದ ಚಿತ್ರಣ ಒಂದು ಭಾಗ ಆದರೆ ಕಾಸರಗೋಡಿನ ರಾಜಕಾರಣದ ಚಿತ್ರಣವೇ ಇನ್ನೊಂದು ಭಾಗ. ಯಾಕಂದರೆ ಬೇರೆ ಬೇರೆ ಭಾಗಗಳಲ್ಲಿ LDF ತನ್ನ ಪ್ರಾಬಲ್ಯವನ್ನು ಹೊಂದಿದೆ, ಅದರ ಜೊತೆಗೆ BJP ಪ್ರಾಬಲ್ಯವನ್ನು ಕಡಿಮೆ ಹೊಂದಿರುವಂಥ ಜಾಗಗಳೇ ಕೇರಳದಲ್ಲಿರುವಂಥದ್ದು. ಆದರೆ ಕಾಸರಗೋಡಿನಲ್ಲಿ NDAಗೂ ಕೂಡ ಬಹಳ ದೊಡ್ಡ ಮಟ್ಟದ ಒಂದು ಜನಬಲ ಇದೆ. ಅದರ ಜೊತೆಗೆ LDFನ್ನು ಹೊರತುಪಡಿಸಿ UDF ಮತ್ತು ಮುಸ್ಲಿಂ ಲೀಗ್, ಅದರ ವ್ಯಾಪ್ತಿಯಲ್ಲಿ ಬರುವಂಥ ಮುಸ್ಲಿಂ ಲೀಗು ಕೂಡ ಅದರದ್ದೇ ಆದಂತಹ ಒಂದು ರೀತಿಯ ಬೆಂಬಲ ಇದೆ. ಅದರ ಜೊತೆಗೆ ಕನ್ನಡಿಗರು ಹೆಚ್ಚಾಗಿರುವಂತಹ ಒಂದು ವೋಟ್ ಬ್ಯಾಂಕ್ ಈ ಭಾಗದಲ್ಲಿರುವಂಥದ್ದು. ಕಮ್ಯುನಲ್ ಪಾಲಿಟಿಕ್ಸ್ ಇದೆ, ಮುಸ್ಲಿಂ ವೋಟ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿದೆ. ಅದರ ಜೊತೆಗೆ ಎಲ್ಲ ಭಾಷಿಗರು ಒಂದು ಕಡೆಗೆ ಸೇರಿಕೊಂಡು ವೋಟ್ ಮಾಡುವಂಥ ಒಂದು ಜಾಗ ಇದ್ರೆ ಅದು ಕಾಸರಗೋಡು. ಹಾಗಾಗಿ ಕಾಸರಗೋಡಿನ ಬಸ್ ನಿಲ್ದಾಣದಲ್ಲಿದ್ದೀವಿ. ಇಡೀ ಕೇರಳದ ರಾಜಕೀಯ ಚಿತ್ರಣವೇ ಸಿಗುವಂಥ ಜಾಗ. ಹಾಗಾಗಿ ಇಲ್ಲಿನ ಬಸ್ ನಿಲ್ದಾಣದಲ್ಲಿರುವಂತಹ ವೋಟರ್ಸ್ಗಳು, ಅದು ಲೋಕಲ್ ಇರ್ಬೋದು ಅಥವಾ ಇಡೀ ಸ್ಟೇಟ್ ಮಾತನಾಡುವಂಥವ್ರು ಇರ್ಬೋದು, ಏನು ಹೇಳ್ತಾರೆ, ಏನು ಮಾತನಾಡ್ತಾರೆ ಅನ್ನುವಂಥದ್ದನ್ನು ನೋಡ್ಕೊಂಡು ಬರೋಣ. ಎಸ್ ಸರ್, ಕಾಸರಗೋಡು ಚುನಾವಣೆ ಬಗ್ಗೆ ಒಂದಷ್ಟು ಜನರನ್ನ ಮಾತಾಡಿಸುವ ಸರ್. ಈಗ ಕಾಸರಗೋಡಿನಲ್ಲಿ ಹೇಗಿದೆ ಸರ್? ಕಾಸರಗೋಡಿನಲ್ಲಿ ಉತ್ತಮ ರೀತಿಯಲ್ಲಿ ಚುನಾವಣಾ ಪ್ರಚಾರಗಳೆಲ್ಲ ನಡೆಯುತ್ತಿವೆ. ಭಾರತೀಯ ಜನತಾ ಪಕ್ಷ ಕಾಸರಗೋಡಿನಲ್ಲಿ ಒಂದು ಮೆಜಾರಿಟಿ ಆದಂಥ ಪಕ್ಷ. ಈ ಸಲ ಗೆದ್ದು ಬರ್ಬೋದು ಅಂತೇಳಿ ನಮ್ಮ ಒಂದು ಅಭಿಪ್ರಾಯ. ಸರಿ, ಇಷ್ಟೋರಿಗೆ ಗೆಲ್ಲಿಲ್ಲ ಕಾಸರಗೋಡಲ್ಲಿ, ಯಾಕೆ ಗೆಲ್ತಾರೆ ಈಗ ಈ ಬಾರಿ ಗೆಲ್ತಾರೆ ಅಂತ ಹೇಳಿದರೆ BJP ನರೇಂದ್ರ ಮೋದಿ ಅವರ ಪ್ರಭಾವದಿಂದ ದೇಶದಲ್ಲಿ ಒಂದು ಉತ್ತಮ ಸಂಘಟನೆ ಆಗಿದೆ. ಆ ರೀತಿಯಲ್ಲಿ ಕಾಸರಗೋಡಿನಲ್ಲಿ ಕೂಡ ಒಂದು ಮೆಜಾರಿಟಿಗೆ ಬರ್ಬೋದು ಅಂತೇಳಿ ನಾನು ಇಡೀ ಕೇರಳದಲ್ಲಿ ಈಗ ಪಿನರಾಯಿ ಸರ್ಕಾರ 2 ವರ್ಷದ ಅವಧಿಗೆ ಪಿನರಾಯಿ ಸರ್ಕಾರ ಇದೆ. ಪಿನರಾಯಿ ಸರ್ಕಾರವೇ ಮತ್ತೆ ಮರು ಆಯ್ಕೆ ಆಗ್ಬೋದು, ಚೇಂಜಸ್ ಆಗಬೇಕು ಅಂತ ಯಾರು ಬರ್ಬೋದು? UDF ಬರ್ತದೆ ಅಂತೇಳಿ ಅಭಿಪ್ರಾಯ. UDF ಬರ್ತದೆ ಅಂತ ಯಾಕೆ ಸರ್? LDF ಯಾಕೆ? ಕೇರಳದಲ್ಲಿ ಬಾಕಿದ್ದ ಅದು ಯಾವುದು ತೀವ್ರವಾದಿ ಸಂಘಟನೆಗಳೆಲ್ಲ ಇಂಥ ಸಂಘಟನೆಗಳಿಗೆ ಕೂಡ ಅವರು ಪ್ರೋತ್ಸಾಹ ಕೊಡ್ತಾರೆ. ಆದರೆ BJPಗೆ ಅಂಥ ಸಂಘಟನೆಗಳಲ್ಲಿ ಇದು ಹೊಂದಾಣಿಕೆ ಇಲ್ಲ, ಪ್ರೋತ್ಸಾಹ ಮಾಡುವವರು ಇಲ್ಲ. ಯಾಕಂದರೆ BJPಯನ್ನು ಸೋಲಿಸಬೇಕು ಅಂತ ಒಂದೇ ಉದ್ದೇಶ ಅವರಲ್ಲಿ ಇರುತ್ತೆ. ಅಣ್ಣ, ಕಾಸರಗೋಡು ಎಲೆಕ್ಷನ್ ಏನಾಗ್ಬೋದು ನಮಗೆ ಏನು ಭರಣ ಈಗ ಮಾರಬೇಕು ಅಂತ 10 ವರ್ಷ ಆಯ್ತಲ್ಲ, ಚೇಂಜ್ ಆಗಬೇಕು ಅಂತ ನಮ್ಮ ಮನಸ್ಸಿನಲ್ಲಿರೋದು. ಮತ್ತು ಬೆಳವಣಿಗೆ ಎಲ್ಲ ಸ್ವಲ್ಪ ಆಗಬೇಕು ಅಂತ ಉಂಟು ಕಾಸರಗೋಡು ಮುನ್ಸಿಪಾಲ್ಟಿ ಎಲ್ಲ. ಹಾಗೆ ಮತ್ತು ನಮಗೆ ಓಟ ಅದರಲ್ಲಿ ದೊಡ್ಡ ಇದಿಲ್ಲ, ನಮಗೆ ವರಮಾನ ಎಲ್ಲ ಕಮ್ಮಿ ಇದರ ಬಗ್ಗೆ ಮತ್ತೆ ಚಾರ್ಜ್ ಎಲ್ಲ ಸ್ವಲ್ಪ ಜಾಸ್ತಿ ಮಾಡಬೇಕು ಅಂತ ಆಗಿದೆ. ಹೊಸ ಕ್ಯಾಂಡಿಡೇಟ್ ಇದ್ದಾರೆ BJPಯಿಂದ, ಅಶ್ವಿನಿ ಅಂತ. ಅವ್ರು ಹೇಗೆ ಸರ್? ನಿಮಗೆಲ್ಲ ಪರಿಚಯ ಇದೆಯಾ? ಪರಿಚಯ ಇಲ್ಲ, ಅಷ್ಟು ಪರಿಚಯ ಇಲ್ಲ. ಅವರು ಬಂದರೆ ನಮಗೆ ಕಾಸರಗೋಡು ಜಿಲ್ಲೆಗಾಗಿ ಸ್ವಲ್ಪ ಕೆಲಸ ಎಲ್ಲ ಮಾಡಿ ಕೆಲಸ ಮಾಡ್ತಾರಂತ ಮಾಡ್ಬೋದು ಅಂತ ನಮ್ಮ ಒಂದು ಅನಿಸಿಕೆ. UDFನವ್ರು ಇಲ್ಲಿ ಇರ್ತಾರೆ, ಮುಸ್ಲಿಂ ಲೀಗ್, ಅವ್ರೇನು ಕೆಲಸ ಮಾಡೋದು? ಅದೀಗ ಬೆಳವಣಿಗೆ ಹೇಳಲಿಕ್ಕೆ ಆಗೋದಿಲ್ಲ ಹೇಗೆ ಅಂತೇಳಿ. ಮತ್ತು ಚೇಂಜ್ ಆಗಿ ಬರ್ತಾರಲ್ಲ. ಈಗ ಇಡೀ ಕೇರಳದಲ್ಲಿ ಯಾರು ಬರ್ಬೋದು ಸರ್ ನಿಮ್ಮ
ಹಾಗೆ ಏನು ಹೇಳಲಿಕ್ಕೆ ಆಗೋದಿಲ್ಲ ಈಗ. ಈಗ LDF ಇದೆ, ಪಿನರಾಯಿ ಸರ್ಕಾರ ಇದೆ, ಅವ್ರೇನಾದ್ರು ಮತ್ತೆ ಬರ್ಬೋದಾ? ಬರ್ಲಿಕ್ಕಂತ ನಮಗೆ ಈಗ ಮೆಜಾರಿಟಿ, ಈಗ BJPಗೆಲ್ಲ ಮೆಜಾರಿಟಿ ಬರ್ಬೋದು. ಸರ್ ಈಗ ಏನಾಗ್ಬೋದು ಕೇರಳ ಪೊಲಿಟಿಕ್ಸ್, ಕಾಸರಗೋಡು ಏನಾಗ್ಬೋದು? ಕಾಸರಗೋಡು ಈಗ ಬರುವ ಸಾಧ್ಯತೆ ಉಂಟು. ಯಾರು? BJP. ಹಾಂ, ಕಳೆದ ಸಲಕ್ಕಿಂತ ಹೇಗೆಂತ ಕಳೆದ ಸಲ ನೋಡಿ ಕೇರಳದಲ್ಲಿ ತೀರುವಂಥವರೆಲ್ಲ ಬಂದಿದಲ್ಲ, ಆದ ಕಾರಣ ಮಾತ್ರ ಕಾಸರಗೋಡು ಬರ್ಬೋದು ಅಂತೇಳಿ ಹೆಚ್ಚಿನ ಅಂಶ 100ರಲ್ಲಿ 99% ಉಂಟು. ಈಗ ಇಲ್ಲಿ UDF ಎಲ್ಲ ಇತ್ತು, UDFನವರೆಲ್ಲ ಹೇಗೆ ಕೆಲಸ ಮಾಡಿದ್ದಾರೆ? UDF ಆದರೂ ಅವರು ಎಲ್ಲ ಮಾಡುವ ರೀತಿಯಲ್ಲಿ ಸ್ವಲ್ಪ ಇದು ಮಾಡಿದ್ದಾರೆ, ಹೆಚ್ಚೇನು ಮಾಡಲಿಲ್ಲ. ಅದೆಲ್ಲರೂ ಒಂದೇ ಅಲ್ಲ. ಕೇರಳದಲ್ಲಿ ಯಾರು ಬರ್ಬೋದು ಸರ್ ಇಡೀ ಕೇರಳದಲ್ಲಿ? ಈಗ LDF ಇದೆ, ಪಿನರಾಯಿ ಸರ್ಕಾರ ಇದೆ, ಪಿನರಾಯಿಯೇ ಮತ್ತೆ ಬರ್ತಾರೆ ಅಂತ ಅನ್ಸುತ್ತೆ. 100ರಲ್ಲಿ ಬರಲಿಕ್ಕಿಲ್ಲ, 100ರಲ್ಲಿ 99% ಬರಲಿಕ್ಕಿಲ್ಲ. ಏನಕ್ಕೆ ಸರ್, ಏನಕ್ಕೆ ಬರೋದಿಲ್ಲ? ಅಲ್ಲ, ಈಗಿನ ಶಬರಿಮಲೆ ಪ್ರಶ್ನೆಯಲ್ಲಿ ಹೆಚ್ಚಿನ ಇದು ಈಗ ಎಲ್ಲರಿಗೂ ಗೊತ್ತಾಗಿದೆಲ್ಲ ಅವರ ಎಲ್ಲ. ಈಗ ಕೇಂದ್ರ ಸರ್ಕಾರ ಇದು ಮಾಡಿದ ನಂತರ ಈಗ ಸ್ವಲ್ಪ ಸರಿಯಾಗ್ತಾ ಬರ್ತಾ ಉಂಟು. ಯಾವ್ದು ಬರ್ತದೆ ಸರ್ ಇಲ್ಲಿ BJP ಬರಬೇಕು. ಬರ್ಬೋದಾ? ಬರ್ಬಹುದು. ಹೇಗೆ ಉಂಟು ಸರ್ ಇಲ್ಲಿ ವಾತಾವರಣ? ವಾತಾವರಣ ಎಲ್ಲ ಸೆಟ್ ಆಗಿ ಉಂಟು, ಈಗ ಎಲ್ಲ ಬರಲೇಬೇಕು. ಏನಕ್ಕೆ ಬರಬೇಕು? ಇಷ್ಟು ವರ್ಷ ಬರಲಿಲ್ಲ, ಈ ವರ್ಷ ಬರಲೇಬೇಕು. ಈಗ ಈ ಹಿಂದೆ ಬಂದವರು ಏನು ಮಾಡಿದ್ದಾರೆ? ಏನು ಮಾಡಲಿಲ್ಲ. ಇಲ್ಲಿ ತುಂಬಾ ಕಮ್ಯುನಲ್ ರಾಜಕಾರಣ ಆಗ್ತದೆ ಅಂತ ಹೇಳ್ತಾರೆ, ಹೌದಾ? ಹೌದು, ಹಾಗೆಲ್ಲ ಉಂಟು. ಹಿಂದುತ್ವ ಎಲ್ಲ ಜಾಸ್ತಿ ಉಂಟಾ ಕಡಿಮೆ? ಹಿಂದುತ್ವ ಉಂಟಪ್ಪ. ಕೇರಳದಲ್ಲಿ ಹಿಂದುತ್ವ ಕಡಿಮೆ ಅಂತ ಹೇಳ್ತಾರೆ. ಇಲ್ಲಪ್ಪ, ಹಿಂದುತ್ವ ಉಂಟು. ಹೇಗಾದ್ರೆ ಮತ್ತೇನು ಭಯಪಡಿಸ್ತಾರೆ? ಇಲ್ಲಪ್ಪ, ಅಂಥದ್ದೇನಿಲ್ಲ, ಭಯಪಡಿಸುವಂತಿಲ್ಲ. ಕಾಸರಗೋಡು ಯಾರು ಬರ್ತಾರೆ? ಕಾಸರಗೋಡು ಈ ವರ್ಷ BJP ಜನ. ಏನಕ್ಕೆ ಸರ್ BJP ಬರಬೇಕು? ಒಂದು ಡಿಫ್ರೆಂಟ್ ಚೇಂಜ್ ಆಗಬೇಕು. ಇಷ್ಟವರೆಗೆ ಲೀಗು ಮತ್ತು ಮಾರ್ಕೃಷ್ಣ ಅವರು ಬಂದು ಏನು ಪ್ರಯೋಜನ ಇಲ್ಲ. BJP ಒಂದು ವರ್ಷ ಬರಬೇಕು ಇಲ್ಲಿ. ಅದೊಂದು ಕಾಸರಗೋಡು ಜಿಲ್ಲೆಗೆ ಒಂದು BJP ವರ್ಷ ಬರ್ತದೆ. ಹೇಗಿದ್ದಾರೆ ಕ್ಯಾಂಡಿಡೇಟ್? ಒಳ್ಳೆ ಕ್ಯಾಂಡಿಡೇಟ್ ಈ ವರ್ಷ ಇದ್ದು. ಅಥವಾ ಅಶ್ವಿನಿ ಅಲ್ಲೋ MLA ಒಳ್ಳೆ ಕ್ಯಾಂಡಿಡೇಟ್ ಅವರು ಈ ವರ್ಷ ಬರ್ತಾರೆ. ಕೇಂದ್ರ BJP ಬರ್ತದೆ ಸ್ಟೇಟ್. ಕಷ್ಟ ಇಲ್ವಾ? ಇಲ್ಲ, BJP ಅಂದರೆ ಒಳ್ಳೆಯದು, ಜನಗಳಿಗೆ ಒಳ್ಳೆ ಉಪಕಾರ, ಎಲ್ಲ ಸೌಕರ್ಯ ಎಲ್ಲ ಮಾಡಿಕೊಡ್ತಾರೆ. ಒಳ್ಳೆ BJP ಬರಬೇಕು ನಮಗೆ. ಈಗ ಪಿನರಾಯಿ ವಿಜಯನ್ ಏನು ಮಾಡಿಲ್ಲ? ಏನು ಮಾಡಲಿಲ್ಲ. ಪಿನರಾಯಿ ವಿಜಯ್ ಬಂದು ಪ್ರಯೋಜನವಿಲ್ಲ ಇಲ್ಲಿ. ಅವರೊಂದು ಎಂಥದಿಲ್ಲ, ಒಂದು BJP ಬಂದರೆ ಒಂದು ಕ್ಯಾಂಡಿಡೇಟ್ ಚೇಂಜ್ ಆಗ್ತದೆ ಕಾಸರಗೋಡು ಜಿಲ್ಲೆ. ಕೇರಳ ಚುನಾವಣೆಯಲ್ಲಿ ಕಾಸರಗೋಡು ವಿಧಾನಸಭಾ ಕ್ಷೇತ್ರ, ನಾವು ಕಾಸರಗೋಡು ಜಿಲ್ಲೆಗೆ ಹೋಲಿಕೆ ಮಾಡಿದರೆ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಂಜೇಶ್ವರ ಕರ್ನಾಟಕದ ಗಡಿ ಭಾಗದ ಒಂದು ವಿಧಾನಸಭಾ ಕ್ಷೇತ್ರ ಆದರೆ ಇನ್ನೊಂದು ವಿಧಾನಸಭಾ ಕ್ಷೇತ್ರ ಇರುವಂಥದ್ದು ಕಾಸರಗೋಡಿನ ಹೃದಯ ಭಾಗದ ಕಾಸರಗೋಡು ವಿಧಾನಸಭಾ ಕ್ಷೇತ್ರ. ನಾವೀಗ ಅಲ್ಲಿ ಕೂಡ್ಲು ಅನ್ನುವಂಥ ಜಾಗ, ಯಾಕಂದರೆ ಕನ್ನಡಿಗರು ಮತ್ತು ಈ ಭಾಗದ ಹೆಚ್ಚಿನ ಗಡಿನಾಡಿಗೆ ಬಹಳ ಹತ್ತಿರದಲ್ಲಿ ಹೊಂದಿಕೆ ಆಗುವಂಥ ಒಂದು ಪ್ರದೇಶ. ಇಲ್ಲಿನ ಮತದಾರರು ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಕೇಳ್ಕೊಂಡು ಬರೋಣ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಈ ಭಾಗದ ಕೂಡ್ಲುವಿನ ಮತದಾರರ ಅಭಿಪ್ರಾಯವನ್ನು ಸಂಗ್ರಹಿಸಕ್ಕೆ ನಾವು ಹೋಗ್ತಾ ಇದ್ದೀವಿ. ಯಾವುದು ಬರ್ತದೆ ಕಾಸರಗೋಡಲ್ಲಿ? ಕಾಸರಗೋಡಿಯಲ್ಲಿ UDF ಬರ್ತದಾ? ಹೇಗೆ, ಯಾವ ಧೈರ್ಯದಲ್ಲಿ ಹೇಳ್ತೀರಾ? UDF ಮೊನ್ನೆ UDF ಬಂದ ಸೀಟ್. BJP ಅವರು ಯಾರು ಇದ್ದಾರೆ ಅಂತ, ಅಶ್ವಿನಿ ಅಂತ, ಅವರೇನು ಬರ್ತಾರಾ? ಅವರು ಬರಲಿಲ್ಲ. ಬರುದಿಲ್ಲ. ಯಾಕೆ ಇಲ್ಲಿ BJP ಬರುದಿಲ್ಲ? ಇಲ್ಲಿ UDF ಮೆಂಬರ್ ಜಾಸ್ತಿ. ಇಡೀ ಕೇರಳದಲ್ಲಿ ಯಾರು ಬರ್ಬೋದು? UDF. ಪಿನರಾಯಿ ವಿಜಯನ್ LDF ಅಲ್ಲಿ ಇರೋದು? ಇಲ್ಲ, ಇವತ್ತು ಬರಲಿಲ್ಲ. ಅವರ 2000 ಬರ್ತಾರೆ. ಯಾರು ಬರ್ತಾರಮ್ಮ? ಯಾರು ಬರೋದಂತ ಹೇಳೋದು? ಇಲ್ಲಿ ಯಾರು ಬರೋದಂತ ಹೇಳಲಿಕ್ಕೆ ಆಗೋದಿಲ್ಲ ನಮಗೆ ಇದು ಬರಬೇಕಂತಲೇ ಆಸೆ. ಯಾರು? BJP. ಯಾರಿದ್ದಾರೆ BJPಯಿಂದ? ಅಶ್ವಿನಿ ಇದ್ದಾರೆ. ಹೇಗೆ ಅಶ್ವಿನಿ, ಹೇಗೆ ನಿಮ್ಮ ಕ್ಯಾಂಡಿಡೇಟ್ ಹೇಗೆ? ನಮಗೆ ಅದು ಅವರು ದೂರ ಪರಿಚಯ, ಆದರೆ ನಮ್ಮ ಇದರಲ್ಲಿ ಅಣಗೂರು ಇದರಲ್ಲಿ ಇದು ಬರೋದು BJP. ಅವರು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಈಗ ಇಲ್ಲಿ ನಾವು ಗಡಿನಾಡ ಕನ್ನಡಿಗರು, ಅಂದರೆ ಕರ್ನಾಟಕದವರು, ತುಳುವಿನವರೇ ಹೆಚ್ಚು ಇರೋದು. ಹೇಗಿದೆ ಕರ್ನಾಟಕದವರಿಗೆ ಭಾಷೆ ವಿಚಾರದಲ್ಲಿ ಎಲ್ಲ ಮಲಯಾಳಂ ಹೇರಿಕೆ ಮಾಡ್ತಾ ಇದ್ದಾರೆ, ಅದೇನಾದರೂ ಸಮಸ್ಯೆಗಳಿದೆಯಾ? ಮಲಯಾಳಿ ಅಂದರೆ ಮಲಯಾಳಂ ಇಲ್ಲಿ ಜಾಸ್ತಿ ಇದೆಯಾ, ಹೇಗಿದೆ? ಮಲಯಾಳಿ ಜಾಸ್ತಿ, ಆದರೆ ಇಲ್ಲಿ ಇರುವುದೆಷ್ಟು ಕನ್ನಡ. ನಾವು ನೋಡುವಾಗ ಫಸ್ಟೇ ಹೋಗಿ ಮಲಯಾಳಿ ಮಾತಾಡೋದು.
ಆಗ ಮತ್ತೆ ಅವ್ರು ಮಾತಾಡುವಾಗ ಕನ್ನಡ ತುಳು ಇರುತ್ತೆ ಎಲ್ಲ ಮಾತಾಡ್ತಾರೆ. ಇಡೀ ಕೇರಳದಲ್ಲಿ ಪಿನರಾಯಿ ವಿಜಯನ್ ಮತ್ತೆ ಬರ್ತಾರೆ. ಪಿಣರಾಯಿ ತೊಂದರೆ ಇಲ್ಲ, ಬರ್ಬಹುದು ಅವರು, ಆದರೆ ಈಗ ಹೇಳಲಿಕ್ಕಾಗೋದಿಲ್ಲ. ಅವ್ರದ್ದು ಕೆಲವು ಇದು ಸ್ವಲ್ಪ ಚೇಂಜ್. ಈಗ ಕಾಸರಗೋಡಿನಲ್ಲಿ ಕೆಲವರು ಹೇಳ್ತಾರೆ ನಾವೆಲ್ಲ ಆಸ್ಪತ್ರೆಗೆ ಮಂಗಳೂರಿಗೆ ಹೋಗ್ತೀವಿ, ಆಸ್ಪತ್ರೆ ಇಲ್ಲ, ಮಂಜೇಶ್ವರದಲ್ಲಿ ಆಸ್ಪತ್ರೆ ಇಲ್ಲ, ಕಾಸರಗೋಡಿನಲ್ಲಿ ಸರಿಯಾದ ಆಸ್ಪತ್ರೆ ಇಲ್ಲ. ಅಲ್ಲ, ನಮಗೆ ಅವರು ಪಿಣರಾಯಿದು ಇದು ಉಂಟು ಅಂದ್ರೆ ನಮಗೆ ಕ್ಯಾಂಪ್ ಎಲ್ಲ ಬರ್ತದೆ, ಫ್ರೀಯಾಗಿ ಮದ್ದು ಕೊಡ್ತಾರೆ. ಮತ್ತು ಇದು ತಿಂಗಳಿಗೆ 2,000 ರೂಪಾಯಿ ಅದು ಬರ್ತದೆ. ಕಾಂಗ್ರೆಸ್ನವರು ಒಂದು ಹೇಳಿದ್ದಾರೆ, ಈ ಹೋಟೆಲ್ ಅವರು ವಿನ್ ಆದರೆ ನಿಮಗೆ ಲೇಡೀಸ್ಗೆಲ್ಲ ಫ್ರೀ ಬಸ್ ಅಂತ. ಅದೆಂತ ಹೇಳಿಲ್ಲ, ಗೊತ್ತಿಲ್ಲ ನಮಗೆ ಈಗ. ಅಲ್ಲ ಹಾಗೆ ಕೊಟ್ಟರೆ ಒಳ್ಳೇದಾ? ಕರ್ನಾಟಕದಲ್ಲೆಲ್ಲ ಕರ್ನಾಟಕದಲ್ಲಿ ಕೊಡ್ತಾರೆ, ತೊಂದರೆ ಇಲ್ಲ. ಇಲ್ಲಿ ಮತ್ತೆ ಹೇಗೆ ಅಂತ ಹೇಳಲಿಕ್ಕೆ ಹೌದಾ, ಇವರಿಗೆ ತೊಂದರೆ ಇಲ್ಲ ನಮಗೆ ಪಿಣರಾಯಿ ಸಹ. ಕಾಸರಗೋಡಿನಲ್ಲಿ ಯಾರು ನಿಮ್ಮ ಫೇವ್ರೇಟ್ ಯಾರು? ಕಾಸರಗೋಡಲ್ಲಿ ಈ ಸಲ 2 ಫೈಟಿಂಗ್ ಇದೆ. LDF ಬರುವ ಚಾನ್ಸಸ್ ಇಲ್ಲ, ಆದರೆ ಕಾಸರಗೋಡಲ್ಲಿ ಒಂದು BJP ಅಲ್ಲಾದರೆ UDF ಬರುವ ಚಾನ್ಸಸ್ ಇದೆ. ಕಾಸರಗೋಡು ಯಾಕೆ BJP ಬರ್ತದೆ ಅಂತ ಅನ್ಸುತ್ತೆ? ಅಂದರೆ ಎಲ್ಲರೂ ಒಂದು ಚೇಂಜಸ್ ನೋಡ್ತಾ ಇದ್ದಾರೆ. ಎಲ್ಲರಿಗೊಂದು ಅವರಿಗೊಂದು ಅವಕಾಶ ಕೊಡೋಣ, ಅವ್ರು ಏನು ಮಾಡ್ತಾರೆ ನೋಡಿ ಎಲ್ಲ ನಾವು ಡಿಸೈಡ್ ಮಾಡ್ಬೋದು, ಅದಾಗೊಂದು ವಿಚಾರದಲ್ಲಿ ಇದೆ. UDF ಇತ್ತು, ತುಂಬ ವರ್ಷದಿಂದ ಇಲ್ಲಿ UDF ಇತ್ತು. ಈಗ UDF ಇಂದ ಹೊಸ ಕ್ಯಾಂಡಿಡೇಟ್ ಹಾಕಿದ್ದಾರೆ. UDF ಇಂದ ಇಲ್ಲಿ ಡೆವಲಪ್ಮೆಂಟ್ ಆಗಿಲ್ವಾ? ಡೆವಲಪ್ಮೆಂಟ್ ಆಗಿಲ್ಲ ಅಂತ ಕೇಳಿದರೆ ಆಗಿದೆ, ಆದರೂ ಅದರಲ್ಲಿ ತುಂಬ ನಮಗೊಂದು ತೃಪ್ತಿಕರವಾದ ರೀತಿಯಲ್ಲಿ ಬರ್ತಾ ಇಲ್ಲ. ಆದರೆ ಕೆಲಸ ಮಾಡ್ತಾರೆ, ಮಾಡಿದ್ದಾರೆ. ಕೆಲವರಿಗೆ ಅದು ಆಗಲಿಲ್ಲ, ಆಗ್ತಾ ಇಲ್ಲ, ಹಾಗೆಲ್ಲ ಇದೆ. ಇಡೀ ಕೇರಳದಲ್ಲಿ ಯಾರು ಬರ್ಬೋದು ಸರ್? ಇಡೀ ಕೇರಳದಲ್ಲಿ ಒಂದು ಲೆಕ್ಕ ಇದ್ದರೆ ಪಿಣರಾಯಿ ಸರ್ ಬರುವ ಚಾನ್ಸಸ್ ಇದೆ. ಯಾಕೆ ಪಿಣರಾಯಿ ಅವರು ಚೇಂಜ್ ಆಗಬಾರ್ದಾ? ಚೇಂಜ್ ಆಗ್ಬೋದು, ಅಂದರೆ ಅವರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ, ಎಲ್ಲರೂ ಮಾಡಿದ್ದಾರೆ. ತುಂಬ ಜನರಿಗೆಲ್ಲ ಪೆನ್ಷನ್ ಜಾಸ್ತಿ ಮಾಡಿದ್ದಾರೆ, ಮತ್ತು ತುಂಬ ಕೆಲಸ ರೋಡ್ ಇದೆಲ್ಲ ತುಂಬ ಕೆಲಸ ಮಾಡಿದ್ದಾರೆ, ಬಾಕದರೆಲ್ಲ ಮಾಡಿದ್ದಾರೆ. ಕೇರಳದಲ್ಲಿ ಒಂದು ಮಾತಿದೆ, ಒಂದು ಸರ್ಕಾರ 10 ವರ್ಷ ಇರ್ತದೆ ಮತ್ತೆ ಚೇಂಜ್ ಆಗ್ತದೆ, UDF ಬರ್ಬೋದು, LDF ಚೇಂಜ್ ಆಗ್ಬೋದು ಅಂತ ಹೇಳ್ತಾರೆ. ಹಾಂ, ಹಾಗೇನಾದರೂ ಹಾಗೆ ಅಂತ ಆದರೆ UDF ಬಂದರೆ ಅವರು ಸಹ ಇದಕ್ಕಿಂತ ಒಳ್ಳೆ ಕೆಲಸ ಮಾಡ್ತಾರೆ. ಅಂದರೆ ಅವ್ರಿಗೆ ಇನ್ನೂ ಚಾನ್ಸ್ ಕೊಡಬೇಕಲ್ಲ, ಅವ್ರಿಗೆ ನಿಲ್ಲಬೇಕಲ್ಲ. ಅದು ತುಂಬ ಇವರು ಹೋದರೂ ಇವರು ಅದಕ್ಕಿಂತ ಒಳ್ಳೆ ಕೆಲಸ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಒಳ್ಳೆ ಪಿಣರಾಯಿ ಅವರ ಸರ್ಕಾರ ಭ್ರಷ್ಟಾಚಾರ ಮಾಡಲೇ ಇಲ್ವಾ? ಸರ್ಕಾರ ಭ್ರಷ್ಟಾಚಾರದಲ್ಲಿ ಇಲ್ವಾ? ಭ್ರಷ್ಟಾಚಾರ ಅಂತ ಹೇಳಿಕೆ ಅಷ್ಟೇ. ಶಬರಿಮಲೆ ವಿಷಯದಲ್ಲೆಲ್ಲ ಸ್ವಲ್ಪ ಚರ್ಚೆ ಆಯಿತು. ಹೌದೌದು, ಅದೆಲ್ಲ ರಾಜಕೀಯ ಮತಾಂತರ ಆದಾಗ ಆ ಥರ ಇದರದೆಲ್ಲ ಇದೆ. ಅದು ಒಂದೊಂದು ಪಾರ್ಟಿಗೆ ನಿಲ್ಲಬೇಕಾದ ಕೆಲಸ ಅದೆಲ್ಲ ಮಾಡ್ತಾರೆ. ಸಣ್ಣ ಪುಟ್ಟ ತಪ್ಪುಗಳೆಲ್ಲರೂ ಮಾಡ್ತಾರೆ. ಆ ರೀತಿಯಲ್ಲಿ ಅದು ಇವರು ಎಲ್ಲರೂ ಬಂದ್ರೆ ಅದೇ ಥರ ಸಣ್ಣ ಪುಟ್ಟ ಎಲ್ಲ ಮಾಡ್ತಾರೆ. ಮತ್ತು ಅದು ಯಾವತ್ತಾದ್ರೂ ಒಂದು ವಿಷಯಕ್ಕೆ ಬರುವಾಗ ಅದು ಎತ್ತಿ ಹಾಕ್ತಾರೆ, ಅದನ್ನು ಫೋಕಸ್ ಮಾಡ್ತಾರೆ. ಅದೇ ಅಷ್ಟೇ. ಓಕೆ, ಥ್ಯಾಂಕ್ ಯು. ಸರ್, ಈಗ ಕೇರಳ ಎಲೆಕ್ಷನಲ್ಲಿ ಕಾಸರಗೋಡು ಹೇಗೆ ಸರ್, ಏನು ಬರ್ಬೋದು? NDA BJP ಅಶ್ವಿನಿ ಕ್ಯಾಂಡಿಡೇಟ್. ಹೇಳಿ ಯಾರು? ನೀವು ಹೇಳಿ ಯಾವುದು? ಅಲ್ಲ, ಅಶ್ವಿನೇ ಬರ್ಬೋದು. ಹೇಗೆ ಸರ್ ಅಶ್ವಿನಿ ಬರ್ತಾರೆ? ಇಲ್ಲಿ UDF ಇರೋದಲ್ಲ? UDF ಇರೋದೌದು, ಆದರೆ ಸಹ ಅಶ್ವಿನಿ ಬರ್ಬೇಕಂತೇಳಿ ನಮಗೆ ಸಹ ಆಸೆ ಅದೇ. ಆದರೆ UDF 5-6 ವರ್ಷ ಆಯ್ತಲ್ಲ ಅವರು ಬರ್ಸಿ, ಅದು ಅಶ್ವಿನಿ ಬಂದರೆ ಒಳ್ಳೇದಂತಿದೆ. ಇಲ್ಲಿ ಕಮ್ಯುನಲ್ ಪಾಲಿಟಿಕ್ಸ್ ಇಲ್ವಾ? ಅಂದರೆ ಕಾಸರಗೋಡು, ಮಂಗಳೂರಲ್ಲಿ ಆ ರೀತಿಯಾದಂಥದ್ದು ಆರೋಪ ಇದೆ, ಕಮ್ಯುನಲ್ ಆಗಿ ಪಾಲಿಟಿಕ್ಸ್ ಮಾಡ್ತಾರೆ ಅಂತ. ಇಲ್ಲಿ ಅಂಥದ್ದೇನಿಲ್ಲ, ಅದು ಗೊತ್ತಿಲ್ಲ. ಡೆವಲಪ್ಮೆಂಟ್ ಆಗಿದೆಯಾ ಕಾಸರಗೋಡು ಡೆವಲಪ್ಮೆಂಟ್ ಅಂತ ಇವರು ಪಾರ್ಕಿಂಗ್ ಏನು ಸೌಕರ್ಯ ಇಲ್ಲ. ಈಗ ಪಾರ್ಕಿಂಗ್ ಮುನ್ಸಿಪಾಲ್ಟಿ ಮತ್ತು ಅವರೇ ಭರಿಸಿದ್ದು, ಆದರೆ ಸಹ ಅವರು ಇದು ಸೌಕರ್ಯ ಏನು ಪಾರ್ಕಿಂಗ್ ಸೌಕರ್ಯ ಏನು ಇಲ್ಲ. ಇಲ್ಲಿ ಬಿಲ್ಡಿಂಗ್ ಹೊಸ ಬಿಲ್ಡಿಂಗ್ ಕಟ್ಟಿದ್ದಾರೆ, ಪಾರ್ಕಿಂಗ್ ಸೌಕರ್ಯ ಏನು ಕೊಡೋದಿಲ್ಲ ಅವರು, ಏನಿಲ್ಲ. ರೋಡ್ ಬ್ಲಾಕ್ ಎಲ್ಲ ಇರ್ತದೆ, ಭಯಂಕರ ಕಷ್ಟ ಇಲ್ಲಿ. 2 ಟರ್ಮಿಗೆ ಪಿಣರಾಯಿ ಸರ್ಕಾರ ಇತ್ತು ಕೇರಳದಲ್ಲಿ. ನೆಕ್ಸ್ಟ್ ಕೇರಳದಲ್ಲಿ ಪಿಣರಾಯಿ ಸರ್ಕಾರವೇ ಬರ್ಬೋದಾ? ಅದು ಅವರಿಗೆ ಬರುತ್ತೆ, ಅದೇ ಬರುತ್ತೆ. ಅವ್ರ ಮೇಲೆಲ್ಲ ಕೆಲವೊಂದೆಲ್ಲ ಆರೋಪ ಇದೆಯಲ್ಲ, ಭ್ರಷ್ಟಾಚಾರ ಮಾಡಿದ್ದಾರೆ, ಶಬರಿಮಲೆ ವಿವಾದ ಎಲ್ಲ ಅದು ಇದೆ. ಆದರೆ ಸಹ ಅವರೇ ಬರೋದು. ಇಲ್ಲಿ ನಾವು ಮಾತ್ರ ನೋಡಿದ್ರೆ ಸಾಲದಲ್ಲ, ನಾವು ಮಾತ್ರ ಮಾಡಿದರೆ ಸಾಲದು. ಎಲ್ಲರೂ ಅವರವರು ತಿಳುವಳಿಕೆ ನೋಡಿ ಓಟ್ ಹಾಕ್ಬೇಕಾದ್ರೆ. ತ್ರಿವೇಂದ್ರಮಲ್ಲೆಲ್ಲ BJP ಬಂದಿದೆ, ಪಾಲಿಕೆ ಎಲ್ಲ. BJP ಡೆವಲಪ್ಮೆಂಟ್ ಆಗ್ತಾ ಇದೆಯಾ? ಹಾಂ, ತಿರುವನಂತಪುರದಲ್ಲಿ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಅವರು. ಇನ್ನು ಇಲ್ಲಿ ಚಾನ್ಸ್ ಸಿಕ್ಕಿದ್ರೆ ಇವರು ಮುಂದುವರಿಸೋರು. ಹೈವೇ ಎಲ್ಲ ಮಾಡಿದ್ದಾರಾ? ಹಾಂ, ಹೈವೇ ಎಲ್ಲ ಏನಾಗಿದೆ, ಒಳ್ಳೆ ರೋಡಲ್ಲಿ ಏನಾಗಿದೆ. ಈಗ ಬೇಗ ಮುಟ್ಟುತ್ತದೆ ಮಂಗಳೂರಿಗೆಲ್ಲ, 45 ಮಿನಿಟ್ನಲ್ಲಿ. ನೀವು ಎಲ್ಲ ಹಾಸ್ಪಿಟಲ್ ಇಲ್ಲ ಅಂತ ಒಂದು ಆರೋಪ ಇದೆ, ಹಾಸ್ಪಿಟಲ್ ಸರಿ ಇಲ್ಲ, ಎಲ್ಲ ಮಂಗಳೂರಿಗೆ ಬರ್ತಾ ಇದ್ದೀರಾ, ಯಾಕೆ ಇಲ್ಲ ಹಾಸ್ಪಿಟಲ್ ಎಲ್ಲ ಆಗ್ತಾ ಇಲ್ಲ? ಇವರ ಭರಣ ಸರಿ ಇಲ್ಲ, ಅವರು ಮಾಡುವವರಲ್ಲ, ಬಂದವರು ಮಾಡಬೇಕಾದದಲ್ಲ. ನಾವು ಅವರಿಗೆ ಪ್ರೋತ್ಸಾಹ ಕೊಡ್ಲಿಕ್ಕೆ ಆಗ್ಬೋದು, ನಮಗೆ ನಿಂತು ಮಾಡಲಿಕ್ಕೆ ಆಗಲಿಲ್ಲ. ಅವ್ರು ನಮಗೆ ನಮ್ಮ ಇದು ಕರ್ತವ್ಯ ನಾವು ಮಾಡ್ತೇವೆ. ನೀವು ಯಾರು ಸರ್, ಯಾರು ಬರಬೇಕಂತ ಕಾಸರಗೋಡು?
BJP ಬರಬೇಕು, BJP ಬರಬೇಕು. ಯಾವ ಬಿಜೆಪಿ ಬರ್ತದೆ ಅಂತ ಅನ್ಸುತ್ತೆ ಈ ಸಾರಿ? ಸಲ ಸಾಧಾರಣ ಹಾಗೆ ಕಾಣುತ್ತೆ. ಯಾಕಂದರೆ ಎರಡು ಪಾರ್ಟಿ ನೀವು ಹೇಳಿದಾಗ ಕಮ್ಯುನಲ್ ಸ್ವಲ್ಪ ಇದೆ ಇಲ್ಲಿ, ಇಲ್ಲ ಅಂತ ಹೇಳಿಲ್ಲ. ಈಗ ಯಾರೇ ಬಂದರೆ, ಈಗ ಕಾಂಗ್ರೆಸ್ ಬಂದರೆ ಇಲ್ಲಿ ಭರಣ ಮಾಡೋದು ಹೆಚ್ಚು ಜಮಾತೆ ಆಗಿರ್ಬೋದು, ಅವರಾಗಿರ್ಬೋದು. ಅಂದರೆ ಅವರು ನಮಗೆ ಮತ್ತೆ ಹೇಳಲಿಕ್ಕೆ ಆಗೋಲ್ಲ. ಮೊದಲೇ ನಾವು ತುಂಬ ಸಾಧಾರಣ 92ರಿಂದ ಇಲ್ಲಿ ತುಂಬ ಯಾವಾಗಲೂ ಗಲಾಟೆನೇ, ಯಾವಾಗಲೂ ವರ್ಗೀಯ ಅದೆಲ್ಲ ಬಾಡಿ ಮಾಡಲಿಕ್ಕೆ ಅವೆಲ್ಲ ಹೋದರೆ ಏನಾದರೂ ಕಿರಿಕಿರಿ ಈಗಲೂ ಆಗ್ತಾರೆ. ಈಗಲೂ ಸಾಧಾರಣ ಇಲ್ಲಿ ಆದರೆ ಗಾಡಿ ತಟ್ಟಿದ್ರೆ ಬಿಡಿದ್ರೆ ಆಗುಲಾಗೆ ಜನ ನೋಡಿ ಮಾತಾಡ್ತಾರೆ. ಅವರು ಹಿಂದೂ ಮುಸ್ಲಿಮೋ ಆ ಥರ ರೀತಿ ಮಾತಾಡೋರು ಇದ್ದಾರೆ. ಒಂದು ಟೈಮ್ ಇತ್ತು, ನಾವು ಮಂಗಳೂರಲ್ಲಿದ್ದವರು ನೋಡ್ತಾ ಇದ್ದದ್ದು ಕಾಸರಗೋಡು ಅಂದರೆ ಹರತಾಳ ಆಗ್ತದೆ. ಈಗ ಯಾಕೆ ಹರತಾಳ ಆಗ್ತಾ ಇಲ್ಲ? ಈಗ ಹೌದು, ಈಗ ಕೇಂದ್ರದಲ್ಲಿ BJP ಬಂದರೆ ಹರತಾಳ ತುಂಬ ಕಡಿಮೆನೇ. ಮತ್ತು ಈಗ ಎಲ್ರಿಗೂ ಸ್ವಲ್ಪ ಇದಾಗಿದೆ, ಸಾಮಾನ್ಯ ಜ್ಞಾನ ಬಂದಿದೆ ಅಂತ ಕಾಣುತ್ತೆ ಎಲ್ರಿಗೂ. ಕೆಲವು ಸಲ ಹೇಗೆ ಆಗ್ತದೆ ಅಂತೇಳಿ ಗಲಾಟೆ ಆಗ್ತಾ ಇರ್ತದಲ್ಲ. ಮೊದಲು ನಾವಾಗಿ ಸಣ್ಣ ಒಂದು ಗಲಾಟೆ ಆದರೆ ಪೊಲೀಸ್ನವ್ರು ಆಗ ಹಿಡಿದು ನಮ್ಮನ್ನು ಪೇಪರ್ ಇದೆಲ್ಲ ನೋಡ್ತಾ ಇರ್ತಾರೆ. ಪೇಪರ್ ಬೇಕು, ಅದು ಬೇಕು. ಆಗ ನಮಗೆ ತುಂಬ ಕಿರಿಕಿರಿ ಆಗ್ತದೆ. ಆಗ ನಾವೆಂತ ಮಾಡ್ತೇವೆ, ಸಣ್ಣ ಗಲಾಟೆ ನಾವು ಹೋಗಲಿ ಮನೆಗೆ ಹೋಗಿ ಕೂತ್ಕೊಳ್ತೇವೆ. ಬಾಡಿಗೆ ಆಗೋಲ್ಲ, ನಮಗೆ ಏನಾಗುವುದಿಲ್ಲ. ತುಂಬ ಕಾರ್ಯಕರ್ತರ ಹತ್ಯೆಗಳಾಗಿದೆ ಅಂತ, ಅಂದರೆ ಹಿಂದೂ ಕಾರ್ಯಕರ್ತರ ಹತ್ಯೆ ಆಗಿದೆ ಅಥವಾ ಬೇರೆ ಎರಡೂ ಕಡೆಯಲ್ಲಿ ಆಗ್ತಾ ಇದೆಯಾ? ಖಂಡಿತ ಆಗ್ತಾ ಇದೆ. ಅದು ಎರಡು ತಪ್ಪೇ ಅಲ್ಲಿ. ಅದಕ್ಕೆ ಕಾರಣ ಆಗಿ ಅಂದರೆ ಇಲ್ಲಿ ಸತ್ತವರಿಗೆ ಯಾವಾಗಲೂ ಇಲ್ಲಿ ಅಷ್ಟೇ ತುಂಬ ಕೊಲೆ ಆಗಿದೆ, ಯಾವುದಕ್ಕೂ ಶಿಕ್ಷೆ ಆಗಲಿಲ್ಲ. ಆಡಳಿತಾತ್ಮಕವಾಗಿ ಕೇರಳದ ಜೊತೆಗಿದ್ರು ಕೂಡ ಭಾವನಾತ್ಮಕವಾಗಿ ಎಲ್ಲ ಕನ್ನಡಿಗರಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ. ಕನ್ನಡಿಗರಿಗೆ ಅಂದರೆ ಮಲಯಾಳಂ ಭಾಷೆ ಹೇರಿಕೆ ಆಗ್ತಾ ಇದೆ ಅನ್ನುವಂಥ ಒಂದು ಆರೋಪ ಇದೆ, ಅದು ಹೇಗಿದೆ? 100% ಹೇರಿಕೆ ಇದೆ ಇಲ್ಲಿ. ಯಾಕಂದರೆ ನಮಗೆ ಒಂದು ಪೇಪರ್ ಕೊಡಬೇಕಿದ್ರೆ ಎಲ್ಲಿಯಾದರೂ ಬ್ಯಾಂಕಿಗೆ ಹೋದರೆ ಅಲ್ಲಿ ನಮಗೆ ಯಾವುದು ಸಿಕ್ಕಿಲ್ಲ. ಇವಾಗ ನಾವು ಎಲೆಕ್ಟ್ರಿಸಿಟಿ ಬೋರ್ಡಿಗೆ ಹೋದರೆ ಅಲ್ಲಿ ಏನಾದ್ರು ನಮ್ಮ ಕಂಪ್ಲೇಂಟ್ ಬರೀಬೇಕು, ನಾವು ಮಲಯಾಳದಲ್ಲೇ ಬರೀಬೇಕು. ಎಲ್ಲಾದರೂ ಹೋಗಿ ಕೇಳಿದರೆ ಮಲಯಾಳದಲ್ಲೇ ಬರಬೇಕು, ಎಲ್ಲ ಮಲಯಾಳವೇ. ಅದು ಈಗ ಹೊಸದಾಗಿ ಶುರುವಾಗಿದೆ. ಕನ್ನಡ ಸ್ಕೂಲಲ್ಲಿ ಸಮೇತ ಮಲಯಾಳ ಮಾಡಬೇಕು ಅಂತ, ಮಲಯಾಳ ಕಂಪಲ್ಸರಿ ಮಾಡಬೇಕು ಅಂತ ಈಗ ಹೇಳ್ತಾ ಇದ್ದಾರೆ. ಈಗ ಕರ್ನಾಟಕ ಸಮಿತಿ ಅಂತ ಇಲ್ಲೊಂದುಂಟು. ಅವರು ನನ್ನ ಲೆಕ್ಕ ನಾನು ಹೇಳೋದು, ವೈಯಕ್ತಿಕವಾಗಿ ಹೇಳೋದು, ಅವರೊಂಥರ ಸತ್ತ ಕುದುರೆಯಾಗೆ. ಯಾಕಂದರೆ ಅವರು ಇಲ್ಲಿ ಏನು ಕೆಲಸ ಮಾಡೋದು, ಅವರು ಅದರಲ್ಲಿ ಇರೋದು ಹೆಚ್ಚಿನವರು ಮಲಯಾಳಿಗಳೇ. ಈಗ ರೈಲ್ವೆ ಸ್ಟೇಷನ್ ಆಗಿದೆ ನೋಡಿ, ನೀವು ಹೋದರೆ ನೋಡಿ ಅಲ್ಲಿ ರೈಲ್ವೆ ಸ್ಟೇಷನಲ್ಲಿ ಕನ್ನಡದಲ್ಲಿ ಇದು ಮಲಯಾಳದಲ್ಲಿ ಉಂಟು, ಹಿಂದಿಯಲ್ಲಿ ಉಂಟು, ಇಂಗ್ಲೀಷಲ್ಲಿ ಉಂಟು, ಕನ್ನಡದಲ್ಲಿ ಇಲ್ಲ. ಕಾಸರಗೋಡು ರೈಲ್ವೆ ಸ್ಟೇಷನ್ ಬಂದಂಥ MLA-ಗಳಾಗಿರಲಿ MP-ಗಳಾಗಿರಲಿ ಕನ್ನಡಕ್ಕಾಗಿ ಏನೋ ಕೆಲಸ ಇಲ್ಲ, ಯಾರು ಇದುವರೆಗೆ ಯಾರು ಮಾಡಲಿಲ್ಲ. ಹೇಳಿ BJP ಅವರು ಬಂದರೆ ಮಾಡ್ತಾರೆ ವಿಶ್ವಾಸ. ಮತ್ತು ಇದುವರೆ ನಾವು ಯಾವುದೇ ಪಾರ್ಟಿಯ ಡಿಪೆಂಡ್ ಆಗಿಲ್ಲ. ಎಲೆಕ್ಷನ್ ಏನು ಮೇಡಮ್ ನಿಮ್ಮ ಒಪಿನಿಯನ್? ನಾನೇನು ಹೇಳಿಕೆ ನಾನೇನು ಹೇಳುದಿಲ್ಲ. ಯಾರು ಬರ್ತಾರೆ ಅಂತ ಏನಾದರೂ ನಿಮ್ಮ ನಿರೀಕ್ಷೆ? ನೀವು ಯಾರಿಗೆ ಹಾಕ್ತೀರಾ ಅಂತಲ್ಲಿ ಯಾರು ಬರ್ಬೋದು? ಯಾರು ಬರ್ಬೋದು ಅಂತೇಳಿ ನಾನು ಹೇಳುದು ಗೊತ್ತಿಲ್ಲ. ಹೇಗಿದೆ ಮೇಡಮ್ ಕಾಸರಗೋಡು ಅಭಿವೃದ್ಧಿ ಆಗಿದೆ? ಹೀಗೆ ಉಂಟು, ಎಂಥ ಅಭಿವೃದ್ಧಿ ಅಂತೇಳಿ ಹೇಳುದು, ದೊಡ್ಡ ಅಂತೇಳಿ ಮೂಮೆಂಟ್ ಅಂತೇಳಿ ಇಲ್ಲ. ನಿಮಗೆ ಭಾಷೆ ವಿಷಯದಲ್ಲಿ ಭಾಷೆ ನನಗೀಗ ಅಲ್ಲ, ಕನ್ನಡ ಮಲಯಾಳ ಇಲ್ಲಿ ಬಂದು ಕಲ್ತದ್ದು ನಾನು. ಕನ್ನಡ ನಾನು ಕಲ್ತದ್ದು ಕನ್ನಡ. ಕಾಸರಗೋಡು ಎಲೆಕ್ಷನ್ದಲ್ಲಿ ಇಲ್ಲಿ ಬರುವಂಥದ್ದು ನಮ್ಮ UDF. ಬೇರೆ ಯಾವುದು ಬರೋದಿಲ್ಲ ಸರ್? ಏನಕ್ಕೆ ಬರೋದಿಲ್ಲ ನೋಡಿ, ಯಾಕೆಂದರೆ BJP ಅವರು ಬರ್ತಾರೆ, ಎಲೆಕ್ಷನ್ ಬರುವಾಗ ಮಾತ್ರ ಇಲ್ಲಿ ಬರ್ತಾರೆ. ಸತ್ಯಸಂಗತಿ ಹೇಳುವ ವಿಷಯ. ಈಗ ಮಂಜೇಶದಲ್ಲಿ ನಮ್ಮ ಇವರು ಸುರೇಂದ್ರನವರು ಬಂದಿದ್ದಾರೆ. 2 ತಿಂಗಳು ಮೊದಲು ಬಂದವರು. ಅವರು ಅಲ್ಲಿ ಇರಬೇಕಿತ್ತು. ಅವರು ಜನಗಳ ಸೇವೆನ ಮಾಡಬೇಕು. ಇಲ್ಲಿ ಒಂದು ಓಟ್ ಅಂತ ಹೇಳಿದರೆ ಓಟ್ ಸಿಕ್ಕಲಿಕ್ಕಿಲ್ಲ. ನಿಮ್ಮ ಕೆಲಸ ಮಾಡಬೇಕು, ನಿಮ್ಮ ಒಟ್ಟಿಗೆ ಇರಬೇಕು. 2 ತಿಂಗಳು ಮೊದಲು ಬರುವುದಲ್ಲ, ಅದರ ಮೊದಲೇ ಬಂದು ಅಲ್ಲಿ ಜನಗಳ ಸೇವೆನ ಮಾಡ್ಕೊಂಡು ಇರಬೇಕು ಅಂಥವ್ರಿಗೆ ಓಟು ಕೊಡ್ತಾರೆ. ಇಲ್ಲೆಂದರೆ ನಮ್ಮ ಊರಿನವರು ಇಲ್ಲಿ ಅವ್ರಿಗೆ ಹೇಳ್ತಾರೆ, ಅವರ ಕೆಲಸ ಮಾಡ್ತಾರೆ. ಅಶ್ವಿನಿಯವರು ಇಲ್ಲಿ ಯಾವುದೇ ಕೆಲಸ ಮಾಡಲಿಲ್ಲ. ಓಪನ್ ಚಾಲೆಂಜ್, ಯಾವ ಕೆಲಸ ಮಾಡಲಿಲ್ಲ. ಮಾಡೋರಿಗೆ ನಾವು ಹೆಲ್ಪ್ ವಿಯಾಸಿ. ಮತ್ತು ಕೇಂದ್ರದಲ್ಲಿ ಬರುವಂಥ ಇದನ್ನು ಓಕೆ ಮಾಡಿದ, ಅದು ಕೇಂದ್ರದಿಂದ ಮಾಡುವಂಥದ್ದು. ಇವರಲ್ಲಿ ಮಾಡಿದಲ್ಲ ಅದು. UDF ಏನು ಮಾಡಿ ಸರ್? UDF ಇಲ್ಲಿ ಡೆವಲಪ್ಮೆಂಟ್ ಮಾಡಿದೆ ಅಂದರೆ ಆಸ್ಪತ್ರೆಗೆ ನೀವು ಮಂಗಳೂರಿಗೆ ಬರ್ತೀರಾ, ಕೆಲವೊಂದು ವಿಷಯಕ್ಕೆಲ್ಲ ಮಂಗಳೂರಿಗೆ ಇದು ಮಾಡ್ತೀರಾ, ಕನ್ನಡಿಗರು ಏನು ಮಾಡಿದೆ ಸರ್? ಅದು ಯಾಕಂದರೆ ಇಲ್ಲಿ ಮಾಡುವಂಥ ಮೆಡಿಕಲ್ ಬಂದೇ ಇಲ್ಲಿ ಕರ್ನಾಟಕದಲ್ಲಿ ದೊಡ್ಡ ಮೆಡಿಕಲ್ ಉಂಟು. ಅದು ಇನ್ನು ನಮ್ಮ UDF ಟೈಮಲ್ಲಿ ಮಾಡಿದಂಥದ್ದು. ಬಂದಂಥ ಸರ್ಕಾರ ಯಾವುದಕ್ಕೆ ಅದು ಯಾವ ಹಣ ಹಾಕಲಿಲ್ಲ, ಅದಕ್ಕೆ ಕೊಡಲಿಲ್ಲ. ಇದು ಹಣ ಉಂಟು, ಆದರೆ ಮೇಂಟೈನ್ ಮಾಡಲಿಕ್ಕಿಲ್ಲ. ಪ್ರೈವೇಟು ಮತ್ತು ಮಂಗಳೂರಿನವರ ಪ್ರೈವೇಟವರಿಗೆ ಪಾಲು, ಇವರಿಗೆ ಹಣದ ಪಾಲು. ಹಾಗೆ ಯಾವ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಆಗಲಿಲ್ಲ. ಇಲ್ಲಿ UDF ಆಯಿತು, ಹೌದು. ಸ್ಟೇಟಲ್ಲಿ LDF ಬರ್ಬೋದಾ ಈ ಬಾರಿ? ಬರಲಿಕ್ಕಿಲ್ಲ, ಬರುವುದಿಲ್ಲ. ಏನಕ್ಕೆ ಬರುವುದಿಲ್ಲ? ಮಾಡಿ ಈ ಶಬರಿಮಲೆಯನ್ನು ಅಲ್ಲಿರುವ ಗೋಡನ್ನು ಕದ್ದು ಮಾರಿ ಇವರಿಗೆ ಯಾರು ಕೊಟ್ಟು ಕೊಡ್ತಾರೆ? ಇವರೇ ಪಾರಂಪರ್ಯ ಇರುವಂಥ ಶಬರಿಮಲೆ ಅಯ್ಯಪ್ಪನವರ ಸನ್ನಿಧಾನದಲ್ಲಿರುವಂಥದ್ದನ್ನು ಕದ್ದು ಬಾಗಿಲು ಗೀಗಲೆಲ್ಲ ಕದ್ದು ಮಾರಿದ್ದಾರೆ. ಮತ್ತು ಯಾರು ಓಟು ಕೊಡ್ತಾರೆ? ಕಾಸರಗೋಡು ಮೂರು ದಿವಸ ಕಾಂಗ್ರೆಸ್ BJP ಎಲ್ಲ ಮಾರ್ಕ್ಸ್ 3 ದಿವಸ ಒಂದೇ ಲೆವೆನಲ್ಲಿ ಉಂಟು. ನಮಗೆ BJP ಬರಬೇಕಲ್ಲಿ ಆಸೆ. BJPಗೆ ಚಾನ್ಸ್ ಉಂಟು ಸರ್? ಅಶ್ವಿನಿ ಅವರಿಗೆ ಚಾನ್ಸ್ ಉಂಟು, 100% ಚಾನ್ಸ್ ಉಂಟು. ಅವ್ರು ಏನು ಮಾಡಿದ್ದಾರೆ ಅಂತ ಚಾನ್ಸ್ ಅವರಿಗೆ?
ಅವರು ಹಾಗೆ ಮಾಡಲಿಕ್ಕೆ ಅವರಿಗೆ ಎರಡು ಬಂದು ಒಂದು ಸ್ವಲ್ಪ ತಿಂಗಳು ಆಗಿದೆ ಅಷ್ಟೇ. ನಾವೆಲ್ಲ ಅಷ್ಟೇನು ಗೊತ್ತಾಗಿಲ್ಲ ನನಗೆ. ನಾವು ಬಂದ ಒಳ್ಳೆ ಮಾಡುವಂಥ ಸಾಮರ್ಥ್ಯ ಅವತ್ತು ಉಂಟು. ಈಗ UDF ಎಲ್ಲ ಬರ್ತಾ ಇದೆ, ಕಂಟಿನ್ಯೂಸ್ ಕಾಸರಗೋಡಲ್ಲಿ UDF ಬರ್ತಾ ಇದೆ. UDF ಏನು ಡೆವಲಪ್ಮೆಂಟ್ ಮಾಡಿದೆ? ನನಗೆ ಅದರಷ್ಟು ಪೊಲಿಟಿಕ್ಸ್ ವಿಷಯ ನನಗೆ ಅಷ್ಟು ಗೊತ್ತಿಲ್ಲ. ಸರ್, ಇಡೀ ಕೇರಳದಲ್ಲಿ ಪಿನರಾಯಿ ಸರ್ಕಾರವೇ ಮತ್ತೆ ಬರ್ಬೋದಾ? ಅದೇ ಎರಡು ಪಿನರಾಯಿ ಸರ್ಕಾರ ಮತ್ತು ಕಾಂಗ್ರೆಸ್ ಅದೇ ಬರೋದು, ಬೇರೆ ಎಂತ ಬರಲಿಕ್ಕೆ ಉಂಟು. ಚೇಂಜ್ ಆಗಬೇಕಂತ ಹೇಳ್ತೀರಿ? ಚೇಂಜ್ ಆಗಬೇಕಲ್ಲ ಉಂಟು. BJP ಟ್ರಿವೆಂಡ್ರಮಲ್ಲೆಲ್ಲ ಬಂದಿದೆಯಲ್ಲ, ಇಲ್ಲಿ ಸಹ ಬರಬೇಕಲ್ಲ ಆಸೆ ಉಂಟು, ಬರ್ಬೋದು. ಕಾಸರಗೋಡು UDF BJP ಎಲ್ಲ ಯಾರು BJPಗೆ ಚಾನ್ಸ್ ಇಲ್ಲ. ಕಾಸರಗೋಡು UDF ಯಾಕೆ ಸರ್ UDF ಬರಬೇಕು? UDF ಅಲ್ಲ, ಅದು ಇಲ್ಲದನ್ನಲ್ಲ നമ്മളെ ಸೀಟಲ್ಲ ಕಾಸು ಅದನ್ನು. ಯಾರು ವಿನ್ ಆಗ್ಬೋದು? ಕಾಂಗ್ರೆಸ್. ಕಾಂಗ್ರೆಸ್. BJP ಅವರಿಗೆ ಏನೋ ಚಾನ್ಸ್ ಉಂಟಾ? ಇರ್ಬೋದು. ಇಲ್ಲಿ ಸೆಕೆಂಡ್ ಜಾದರೆ ಕಾಂಗ್ರೆಸ್, ಬೇರೆ ಏನು ಬರಕ್ಕೆ. ಇಡೀ ಕೇರಳದಲ್ಲಿ ಯಾರು ಬರ್ಬೋದು? ಯಾರು ಮುಖ್ಯಮಂತ್ರಿ ಆಗ್ಬೋದು? ಮುಖ್ಯಮಂತ್ರಿ ಬಿಜೆಪಿ ಆಗ್ಬೋದು. BJP ಎಲ್ಲ ಪಿನರಾಯಿ ವಿಜಯನ್ ಮತ್ತೆ ಕಾಸರಗೋಡು ಎಲೆಕ್ಷನ್ ಏನಾಗ್ಬೋದು? ಕಾಸರಗೋಡು ಏನು ಹೇಳಲಿಕ್ಕಾಗೋದಿಲ್ಲ, ಎರಡು ಫೈಟ್ ಉಂಟು, UDF ಮತ್ತು NDA. ಯಾರು ಬರ್ಬೋದು ಸರ್ ನಿಮ್ಮ ಒಂದು ಇದು ಪ್ರಕಾರ? ತುಂಬ ವರ್ಷದಿಂದ ನೋಡಿದ್ರೆ ಹಾಗೆ ಚಾನ್ಸ್ ಉಂಟು, ಒಂದು ಸಣ್ಣ ಒಂದು ಚಾನ್ಸು NDAಗೆ ಉಂಟು. ಹೇಗಿದ್ದಾರೆ ಕ್ಯಾಂಡಿಡೇಟ್ NDA? ಕ್ಯಾಂಡಿಡೇಟ್ ಒಳ್ಳೆ ಉಂಟು. ಈ ಇಡೀ ಕೇರಳದಲ್ಲಿ ಯಾವುದು ಬರ್ಬೋದು ಸರ್? ಕೇರಳ LDFಗೆ ಚಾನ್ಸ್ ಕಾಣ್ತದೆ. NDAಗೆ ಚಾನ್ಸ್ ಉಂಟಲ್ಲ. ಈಗ ಒಂದು 3 ಇದರಲ್ಲಿ ಈಗ ಒಂದು ಫೈಟ್ ಆಗಿ ಬರ್ತದೆ. ಎಲ್ಲಿ ಒಟ್ಟು? ಕುಂಬ್ಳೆ. ಯಾರಿಗೆ ಹಾಕ್ತೀರಾ? ಹಾಕ್ತೀರಾ ಅಂತ ಕೇಳೋದಿಲ್ಲ, ಯಾರು ಬರ್ತಾರೆ? ಪಿನರಾಯಿ. ಪಿನರಾಯಿ ಬರುವುದಿಲ್ಲ ಅಂತ ಹೇಳ್ತಾರೆ. ಪಿನರಾಯಿ ಅದಾ? ಯಾರಿಗೆ? ನಾನು ಗೊತ್ತಿಲ್ಲ. ಓಟಿಲ್ವಾ? ಕಲೆಕ್ಟರ್ ಮೈನಾಜೆ ಬರ್ತದೆ. ಕಲೆಕ್ಟರ್ ಮೈನಾಜೆ ಬರ್ತದೆ, ಬೇರೆ ಯಾರು ಬರೋದಿಲ್ಲ ಇಲ್ಲಿ. ಸಿಟ್ಟಿಂಗ್ ಸಿಟ್ಟಲ್ಲ ಅವರ UDF. ಇಡೀ ಕೇರಳ ಯಾರು ಬರ್ಬೋದು? ಇಡೀ ಕೇರಳ UDF ಬರ್ತದೆ. ಪಿನರಾಯಿ ಇದ್ದಾರೆ. ಪಿನರಾಯಿ ಏನು ಪ್ರಯೋಜನ ಇಲ್ಲ. ಯಾಕೆ ಪ್ರಯೋಜನ ಇಲ್ಲ? ಇದೆ ಕರೆಂಟ್ ಬಿಲ್ ಜಾಸ್ತಿ ಆಗೋದು, ಟ್ಯಾಕ್ಸ್ ಜಾಸ್ತಿ ಆಗೋದು, ಎಲ್ಲ ಜಾಸ್ತಿ ಆಗೋದು. ಬರ್ದದ ನಾರ್ತನ ಜಾಸ್ತಿ ಆಗೋದು ಎಲ್ಲ ದುಡ್ಡು. ಇಲ್ಲಿ ಫುಲ್ ಪ್ರಯೋಜನ. ಇಲ್ಲಿ ಯಾರು ಬಿಸ್ನೆಸ್ ಇಲ್ಲ, ಕೆಲಸ ಇಲ್ಲ. ಕಾಸರಗೋಡು ಹೇಳಲಿಕ್ಕೇನು ಆಗೋದಿಲ್ಲ, ಎಲ್ಲ ಒಳ್ಳೆ ಫೈಟ್ ಉಂಟು. ಈಗ ಇದು UDF ಮತ್ತು BJP ಮತ್ತು LDF ಎಲ್ಲ 3 ಪಾರ್ಟಿಗಳು ಸೇರಿ ಈಕ್ವಲ್ ಆಗಿ ಇರ್ತದೆ. ಅದರಲ್ಲಿ ಚಾನ್ಸಸ್ಸು ಎಲ್ಲ ಇದು ಜನಗಳು ಹೇಗೆ ಮಾಡ್ತಾರೆ ಆ ರೀತಿಯಲ್ಲಿ ಇರ್ಬೋದು, ಅಷ್ಟೇ ಹೇಳಲಿಕ್ಕೆ ಆಗ್ಬೋದು. ಇಡೀ ಕೇರಳದಲ್ಲಿ ಏನಾಗ್ಬೋದು? ಇಡೀ ಕೇರಳದಲ್ಲಿ ಈಗ ಅದು ಸಹ ಹಾಗೆ ಈಗ ಹೇಳಲಿಕ್ಕೆ ಆಗುವಂಥ ಈ ಸ್ಥಿತಿಯಲ್ಲಿ ಇರೋದು. ಅದು ಅಷ್ಟು ಫೈಟ್ ಇದೆ. ಈಗ LDF ಬರಲಿಕ್ಕೆ ಮೋಸ್ಟ್ಲಿ ಚಾನ್ಸಸ್ಸು, ಇದು UDF ಅದು ಫೈಟ್ ಇರ್ತದೆ. BJPಗೆ ಸ್ವಲ್ಪ ಸೀಟ್ ಸಿಗ್ಬೋದು ಅಂತ ಒಂದು ಇದುಂಟು ಅಷ್ಟೇ. ಎಸ್, ನೋಡಿದ್ರಲ್ಲ, ಇದು ಕೇರಳದ ಕಾಸರಗೋಡಿನ ವಿಧಾನಸಭಾ ಕ್ಷೇತ್ರದ ಮತದಾರರು ಹೇಳ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಏನಂದರೆ, ತ್ರಿಕೋನ ಸ್ಪರ್ಧೆಗೆ ಏರ್ಪಟ್ಟಿರುವಂತಹ ಕಾಸರಗೋಡು ವಿಧಾನಸಭಾ ಕ್ಷೇತ್ರ ಏನಿದೆ, ಇಲ್ಲಿ NDA ಅಭ್ಯರ್ಥಿ ಅಶ್ವಿನಿ ಈ ಬಾರಿ ಒಂದು ಹೊಸ ಭರವಸೆಯನ್ನು ಮೂಡಿಸಿದ್ದಾರೆ. ಅದರ ಜೊತೆಗೆ UDF ಸಹಜವಾಗಿ ಅನೇಕ ವರ್ಷಗಳಿಂದ ಇಲ್ಲಿ ಮುಸ್ಲಿಂ ಲೀಗ್ನ ನೇತೃತ್ವದಲ್ಲಿ UDF ಇಲ್ಲಿ ಗೆದ್ಕೊಳ್ತಾ ಬರ್ತಾ ಇದೆ. ಮಲಬಾರ್ ಪ್ರಾಂತ್ಯದಲ್ಲಿ UDFನ ಪ್ರಾಬಲ್ಯದಲ್ಲಿ ಮುಸ್ಲಿಂ ಲೀಗ್ನ ಪ್ರಾಬಲ್ಯ ಬಹಳ ದೊಡ್ಡ ಮಟ್ಟದಲ್ಲೇ ಇರುವಂಥದ್ದು. ಅದರ ಜೊತೆಗೆ LDF ರಾಜ್ಯದಲ್ಲಿ LDFನ ಸರ್ಕಾರ ಇದ್ದರೂ ಕೂಡ ಈ ಭಾಗದಲ್ಲಿ ಕಾಸರಗೋಡಿನಲ್ಲಿ LDFಗೆ ಸ್ವಲ್ಪ ಅದರ ಶಕ್ತಿ ಕ್ಷೀಣಿಸಿದೆ. ಆದರೆ ಈ ಬಾರಿ 2 ವರ್ಷಗಳ 2 ಟರ್ಮ್ನ ಆಡಳಿತ ಇದೆ. ಆಡಳಿತ ವಿರೋಧಿ ಅಲೆ ಅವರಿಗೆ ಪರಿಣಾಮ ಬೀರುತ್ತಾ ಅಥವಾ ಆಡಳಿತದ ಪರವಾದ ಅಲೆ ಅವರಿಗೆ ಒಂದು ಇಂಪ್ಯಾಕ್ಟ್ ಅನ್ನು ಕೊಡುತ್ತಾ ಅನ್ನುವಂಥದ್ದನ್ನು ನೋಡಬೇಕು. ಒಟ್ಟು ಇದು ಕಾಸರಗೋಡು ವಿಧಾನಸಭಾ ಕ್ಷೇತ್ರದಲ್ಲಿ ಕನ್ನಡಿಗ ವೋಟರ್ಸ್ ಮತ್ತು ಇಲ್ಲಿನ ಸ್ಥಳೀಯ ಮತದಾರರು ಹೇಳ್ತಾ ಇರುವಂತಹದ್ದು. ಏನೇ ಆಗಲಿ, ಮುಂದೆ ಚುನಾವಣೆ ನಡೆಯುತ್ತೆ. ಚುನಾವಣೆಯ ಅಂತರ ಮುಂದಿನ ಮೇ ತಿಂಗಳಲ್ಲಿ ಇದೆಲ್ಲದರ ಭವಿಷ್ಯ ಕೂಡ ನಿರ್ಧಾರ ಆಗ್ಲಿಕ್ಕಿರುವಂಥದ್ದು. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕಾಸರಗೋಡು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.